ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಮಂತ್ ನಾನು ಸಬ್ಸ್ಕ್ರೈಬರ್ಸ್ಗೆ ಫ್ರೀಯಾಗಿ ಎಡಿಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲೂ 5 ಇಂದ 7 ಮೆಂಬರ್ಸ್ಗೆ ಎಡಿಟ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಈ ಮಂತ್ ಬಂದು ನಾನು ಜಸ್ಟ್ ಒಂದೇ ಇಮೇಜ್ನ ರಿಸೀವ್ ಆಗಿರೋದು. ಇದರಲ್ಲಿ ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ವೀಡಿಯೋ ಎಂಡಲ್ಲಿ ಇಲ್ಲ ಮಿಡಲ್ ನಾನು ಹೇಳ್ತೀನಿ. ಅದು ನಾನು ನೆಕ್ಸ್ಟ್ ಮಂತ್ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಇಮೇಜ್ ನೀವು ಸೆಂಡ್ ಮಾಡಿದ್ರೆ ಎಡಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾವು ಅಪ್ಲೋಡ್ ಮಾಡೋ ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರೋದು. ಮತ್ತು ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ಇಮೇಜಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಇಮೇಜ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಫಸ್ಟ್ ನಾವು ಇಮೇಜ್ನ ಫೋಟೋಶಾಪ್ಗೆ ಡ್ರಾಪ್ ಮಾಡ್ಕೊಳ್ಳೋಣ. ಡ್ರಾಪ್ ಮಾಡ್ಕೊಂಡ್ಮೇಲೆ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಅಲ್ಲಿ ಲಾಕ್ ಇದೆ, ಲಾಕ್ನ ಫಸ್ಟ್ ರಿಮೂವ್ ಮಾಡ್ಕೊಳ್ಳಿ. ಲಾಕ್ನ ರಿಮೂವ್ ಮಾಡ್ಕೊಂಡ್ಮೇಲೆ ನಾವು ಫರ್ದರಾಗಿ ಎಡಿಟ್ ಮಾಡೋಕ್ಕಾಗೋದು. ಮತ್ತು ಆ ಡ್ರ್ಯಾಗ್ ಮಾಡಿ ಅಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಲ್ಲ, ಸೊ ಆದರೆ ಏನಾಗುತ್ತೆ ಅಂದರೆ ಇನ್ನೊಂದು ಲೇಯರ್ ಕಾಪಿ ಆಗುತ್ತೆ. ಆವಾಗ ಏನೇ ಮಿಸ್ಟೇಕ್ ಆದರೂ ನಾವು ಅಂಡೂ ಮಾಡ್ಕೋಬೋದು. ನಾನು ಪೆನ್ ಟೂಲ್ ಯೂಸ್ ಮಾಡಿಕೊಂಡು ಈ ಇಮೇಜ್ನ ಸೆಲೆಕ್ಟ್ ಮಾಡಿ ಎಡಿಟ್ ಮಾಡ್ಕೊಳ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನಾನು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಅಕ್ಯುರೇಟಾಗಿ ಸೆಲೆಕ್ಟ್ ಆಗುತ್ತೆ, ಬಟ್ ಕಷ್ಟ ಆಗುತ್ತೆ. ಅಲ್ಲಿ ಮೇಲ್ಗಡೆ ಒಂದು ಕಾರ್ಡ್ ಕೊಡ್ತೀನಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ಟೂಲ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೂ ಗೊತ್ತಾಗುತ್ತೆ. ನಾನು ಬ್ಯಾಕ್ಗ್ರೌಂಡ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಾಯಿತು. ಇವಾಗ ಕ್ರಾಪ್ ಮಾಡ್ಕೊಳ್ತೀನಿ. ನಾನು ಹೇಗೆ ಬೇಕೋ ಆ ಥರ ಕ್ರಾಪ್ ಮಾಡಿಕೊಂಡು ಇವಾಗ ಇಮೇಜ್ನ ಆ್ಯಡ್ ಮಾಡ್ಕೋಬೇಕಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಳ್ತಿದ್ದೀವಿ. ಇಮೇಜ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಮೂವ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಮುಂಚೆ ಲಾಕ್ ಇದ್ದರೆ ಲಾಕ್ನ ರಿಮೂವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೂವ್ ಆಗೋಲ್ಲ. ಅದು ಮೂವ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡ್ಕೊಂಡ್ಮೇಲೆ ಆ ಲೇಯರ್ನ ಕೆಳಗಡೆ ಬಂದು ಡ್ರಾಪ್ ಮಾಡಿದ್ರೆ ನಮ್ಮ ಇಮೇಜ್ ಮೇಲ್ಗಡೆ ಹೋಗುತ್ತೆ, ಆ ಲೇಯರ್ ಕೆಳಗಡೆ ಬರುತ್ತೆ. Ctrl+T ಕ್ಲಿಕ್ ಮಾಡಿದ್ರೆ ರೀಸೈಸ್ ಮಾಡ್ಕೋಬೋದು. ಅದಕ್ಕೆ ಮುಂಚೆ ಲೇಯರ್ ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಹೇಗೆ ಬೇಕೋ ಆ ಥರ ನೀವು ರೀಸೈಸ್ ಮಾಡ್ಕೊಳ್ಳಿ, ನಿಮ್ಮ ಇಮೇಜ್ಗೆ ಬೇಕಾಗಿರೋ ಥರ. ಇದಾದಮೇಲೆ ನಾನು ನನ್ನ ಇಮೇಜ್ನ ಇವಾಗ ನಿಮ್ಮ ಇಮೇಜ್ ಇರುತ್ತಲ್ಲ ಅದನ್ನು ಕ್ಯಾಮ್ರಾ ಫಿಲ್ಟರ್ಲಿ ಎಡಿಟ್ ಮಾಡ್ಕೊಳ್ತೀನಿ. ಇದನ್ನು ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾವು ಮೇಲ್ಗಡೆ ಕಾರ್ಡ್ ಕೊಟ್ಟಿದ್ದೆಲ್ಲ, ಆ ಕಾರ್ಡ್ನ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಫಿಲ್ಟರ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ಕಂಪ್ಲೀಟಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ. ಅದನ್ನು ನೀವು ಜಸ್ಟ್ ಆ ವಿಡಿಯೋ ನೀವು ಫುಲ್ ನೋಡಿದ್ರೆ ನಿಮ್ಮ ಇಮೇಜು ಕ್ಯಾಮ್ರಾ ಫಿಲ್ಟರ್ನ ಹೇಗೆ ಬೇಕೋ ಆ ಥರ ಕಲರ್ ಕರೆಕ್ಷನ್ಸ್ ಮಾಡ್ಕೋಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವಾಗ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡ್ಕೊಳ್ಳೋಣ. ಬ್ಲರ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಬ್ಲರ್ ಅಂತ ಇದೆಯಲ್ಲ, ಆ ಬ್ಲರಲ್ಲಿ ಎಷ್ಟು ಬೇಕೋ ಅಷ್ಟು ಬ್ಲರ್ ಇಟ್ಕೊಂಡು ಓಕೆ ಕೊಟ್ಕೊಳ್ಳಿ. ನಿಮಗೆ ಎಷ್ಟು ಬ್ಲರ್ ಬೇಕೋ ಅಷ್ಟು ಇಟ್ಕೋಬೋದು. ಇದು ಗಾಷನ್ ಬ್ಲರ್ ಇಟ್ಕೊಂಡೋದ್ರಿಂದ ಹಾಫ್ ಇಮೇಜಲ್ಲೂ, ಅದಕ್ಕೆ ನಾನು ಗಾಷನ್ ಬ್ಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಇದೆಯಲ್ಲ, ಆ ಪ್ಯಾನಲ್ ಇಟ್ಕೊಂಡು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಬೇಸಿಕ್ ಟೂಲಲ್ಲಿ ಅಡ್ಜಸ್ಟ್ಮೆಂಟಲ್ಲಿರೋ ಎಲ್ಲ ಟೂಲ್ ನಾನು ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಟೂಲ್ದು ನಾನು ಲಿಂಕಲ್ಲಿ ಮೇಲ್ಗಡೆ ಕೊಟ್ಟಿದ್ನಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮತ್ತು ವೀಡಿಯೋ ಎಂಡಲ್ಲೂ ಕೊಟ್ಟಿರ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇವಾಗ ಫೇಸಲ್ಲಿ ಏನಾದರೂ ಡಾಟ್ಸ್ ಮತ್ತು ಪಿಂಪಲ್ಸ್ ಇದ್ದರೆ ಅದು ಕ್ವಿಕ್ ಹೀಲಿಂಗ್ ಬ್ರಷ್ ಟೂಲ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಎಲ್ಲೆಲ್ಲಿ ರಿಮೂವ್ ಮಾಡಬೇಕೋ ಅಲ್ಲಿ ರಿಮೂವ್ ಮಾಡ್ಕೊಂಡೇ ಬಂದರೆ ಆಗುತ್ತೆ. ಇವಾಗ ನಾನು ಶ್ಯಾಡೋಸ್ ಆ್ಯಡ್ ಮಾಡ್ಕೊಳ್ತೀನಿ. ಶ್ಯಾಡೋಸಲ್ಲಿ ಬಂದುಬಿಟ್ಟು ಶ್ಯಾಡೋಸ್ ಮತ್ತು ಹೈಲೈಟ್ಸಲ್ಲಿ ಕಲರ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ನಾನು ಇದಕ್ಕೆ ಸಪ್ರೇಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ಲೆಂತ್ ಆಗುತ್ತೆ. ನಾನು ಜಸ್ಟ್ ಇವಾಗ ಆ ಬ್ಯಾಕ್ಗ್ರೌಂಡಲ್ಲಿ ರೆಡ್ ಇದೆ, ಸೊ ನಮ್ಮಲ್ಲೂ ರೆಡ್ ಲೈಟ್ ಬೀಳೋ ಥರ ನಾನು ಇದನ್ನು ಮಾಡ್ಕೊಳ್ತಿದ್ದೀನಿ. ರೆಡ್ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ. ಆ ಕಲರ್ನ ನಾನು ಬ್ಲೆಂಡಿಂಗ್ ಮೋಡ್ನ ಸ್ಕ್ರೀನಾಗಿ ಚೇಂಜ್ ಮಾಡ್ಕೊಂಡಿದ ತಕ್ಷಣ ಅದು ಲೈಟಾಗಿ ಆಗುತ್ತೆ, ಒಂದು ಲೈಟ್ ಬೀಳೋ ಥರ ಆಗುತ್ತೆ. ಅದಾದಮೇಲೆ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಕೋ ಅದನ್ನು ಪೇಸ್ಟ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ ನಮ್ಮ ಇಮೇಜ್ ಫುಲ್ಲು. ಮತ್ತು ನಿಮ್ಮ ಇಮೇಜ್ಗೆ ರೀಟಚ್ ಏನಾದರೂ ಮಾಡಬೇಕು, ಈಗ ಫೇಸ್ನ ಮಾತ್ರ ಸಪ್ರೇಟಾಗಿ ಎಡಿಟ್ ಮಾಡಬೇಕು, ಹೇರ್ಸ್ನ ಮಾತ್ರ ಸಪ್ರೇಟಾಗಿ ಎಡಿಟ್ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದನ್ನು ನಾನು ಸಪ್ರೇಟಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ಒಳಗಡೆ ಹೋಗ್ಬಿಟ್ಟು ನೀವು ನೋಡಿದ್ರೆ ನಿಮಗೆ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಅಲ್ಲಿ ಲೆನ್ಸ್ ಫ್ಲೇರ್ ಅಂತ ಒಂದು ಲೈಟ್ ಇಟ್ಟಿದ್ದೀನಿ. ಆ ಲೈಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಇದನ್ನು ನಾನು ಡ್ರ್ಯಾಗ್ ಮಾಡಿ ನಾನು ಇಮೇಜ್ ಮೇಲೆ ಪ್ಲೇಸ್ ಮಾಡ್ತೀನಿ. ನಿಮಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಲೇಯರ್ಸ್ ಮೇಲೆ ಟಾಪ್ಗೆ ಆ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಆ ಲೈಟ್ನ ನಿಮ್ಮ ಇಮೇಜ್ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಂಡು ಸ್ಕ್ರೀನಿಗೆ ಚೇಂಜ್ ಮಾಡ್ಕೊಳ್ಳಿ. ಅವಾಗೇ ಅದು ಲೈಟ್ ಬೀಳೋ ಥರ ಇರೋದು. ನಾನು ಅಲ್ಲಿ ಶೋಲ್ಡ್ರ್ ಹತ್ರ ಪ್ಲೇಸ್ ಮಾಡ್ಕೊಳ್ತೀನಿ, ರೀಸೈಸ್ ಮಾಡಿಕೊಂಡೆ. ಮತ್ತು ಯಾವಾಗ ಹೇಳಿದ್ನಲ್ಲ ಹೇಗೆ ಎಂಟರ್ ಆಗೋದು ಅಂತ. ನಿಮ್ಮ ಇಮೇಜ್ನ ಎಡಿಟ್ ಮಾಡಬೇಕು ಅಂದರೆ 2 ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ಶಾಟ್ ಹಿಡಿದು ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಡಿಸ್ಕ್ರಿಪ್ಷನ್ ನೀವು ಸೆಂಡ್ ಮಾಡಬೇಕು. ಅದು DSLR ಇಮೇಜ್ ಮಾತ್ರನೇ ಆಗಿರಬೇಕು. ಇವಾಗ ನೀವು ಏನೇ ಇಮೇಜ್ ಸೆಂಡ್ ಮಾಡಿದ್ರು ಅದು ಅಕ್ಟೋಬರ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಹಾಗಾದರೆ ಸೆಪ್ಟೆಂಬರ್ ನೀವು ಎಂಟ್ರ್ ಆಗೋ ಇಮೇಜ್ ನಾನು ಅಕ್ಟೋಬರ್ನ ಎಡಿಟ್ ಮಾಡ್ತೀನಿ. ಮತ್ತು ಇದು ಬೇರೆ ಯಾವಾಗಾದರೂ ಲೇಟಾಗಿದ್ದರೆ ಇದು ಇಲ್ಲಿ ನೀವು ಸೆಂಡ್ ಮಾಡಬೇಡಿ. ಇದು ಕ್ಲಿಕ್ ಮಾಡಿ ಹೊಸ ವೀಡಿಯೋದಲ್ಲಿ ನಾನು ಏನಾದರೂ ಅನೌನ್ಸ್ಮೆಂಟ್ ಮಾಡಿದರೆ ಅಲ್ಲಿ ಆ ವಿಡಿಯೋ ಚೆಕ್ ಮಾಡಿ ನೀವು ಸೆಂಡ್ ಮಾಡಿ ನನಗೆ. ಇವಾಗ ಮತ್ತೆ ಇಮೇಜಿಗೆ ಬರೋಣ. ಟೋಟಲ್ ಇಮೇಜ್ ತುಂಬ ಲೇಯರ್ಸ್ ಇದೆಯಲ್ಲ, ಅದನ್ನು ಒಂದು ಲೇಯರಾಗಿ ಕನ್ವರ್ಟ್ ಮಾಡಿಕೊಂಡೆ. ಆ ಕನ್ವರ್ಟ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಓಲ್ ಇಮೇಜ್ಗೂ ನಾವು ಕಲರ್ಸ್ ಕೊಟ್ಟಾಗ
ಫುಲ್ ಇಮೇಜ್ಗೆ ಅಪ್ಲೈ ಆಗುತ್ತೆ. ಅದನ್ನು ಕ್ಯಾಮ್ರಾ ರಾ ಫಿಲ್ಟರ್ ಯೂಸ್ ಮಾಡ್ಕೊಂಡು ನಾನು ಅಪ್ಲೈ ಮಾಡ್ಕೊಳ್ತಿದ್ದೀನಿ. ನೀವು ಕ್ಯಾಮ್ರಾ ರಾ ಫಿಲ್ಟರ್ ಗೊತ್ತಿಲ್ಲ ಅಂದರೆ ನಾನು ಅವಾಗ ಹೇಳಿರೋ ಥರ ಚೆನ್ನಾಗಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೀವು ಕ್ಯಾಮ್ರಾ ರಾ ಫಿಲ್ಟರ್ ನೀವು ಈಸಿಯಾಗಿ ಒಂದು ವೀಡಿಯೋ ನೋಡಿದ್ರೆ ನೀವು ಕಲ್ತ್ಕೋಬೋದು. ಮತ್ತು ಅಲ್ಲಿ ಮೇಲ್ಗಡೆ ಸ್ಕೈ ಹತ್ರ ಲೈಟ್ ಆ್ಯಡ್ ಮಾಡಿಕೊಂಡೆ. ಆ ಲೈಟ್ನ ಸ್ವಲ್ಪ ಕಲರ್ ಯಾವ್ದು ಬೇಕೋ ಈ ಇಮೇಜಿಗೆ ಸೆಟ್ ಆಗೋ ಥರ ನಾನು ರೆಡ್ ಕಲರ್ ಇಟ್ಕೊಂಡೆ. ಇವಾಗ ನಾನು ಓಕೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನಂದು. ಓಕೆ ಫ್ರೆಂಡ್ಸ್, ನಾನು ಇಮೇಜ್ ನಾನು ಫುಲ್ ಎಡಿಟ್ ಮಾಡಾಯಿತು. ನೀವು ಬಿಫೋರ್ ಅವಾಗೇ ನೋಡಿರ್ಬೋದು ಹೇಗಿತ್ತು ಅಂತ. ಇವಾಗ ನಾವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಾಯಿತು. ನಾನು ಬೇಸಿಕ್ ಬ್ಯಾಕ್ಗ್ರೌಂಡ್ ಚೇಂಜ್ ಹೇಗೆ ಮಾಡೋದು ಅಂತಲೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಮರಿದೆ ನೀವು ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಎಡಿಟ್ ಮಾಡೋದು ಅಂತ. ಇದು ಸಬ್ಸ್ಕ್ರೈಬರ್ಸ್ ಎಡಿಟ್ಸ್ ಇರೋದ್ರಿಂದ ನಾನು ಸ್ಪೀಡಾಗಿ ಹೇಳಿರ್ಬೋದು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತು ಯಾವುದೇ ಥರ ವೀಡಿಯೋ ಬೇಕು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿದ್ರೆ ನಾನು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಮತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್.